ಇಂತಹ ಗುಣಲಕ್ಷಣ ಇರುವ ಸ್ತ್ರೀಯರನ್ನು ಹುಡುಗಿಯನ್ನು ಮದುವೆ ಆಗಲೇಬೇಡಿ, ನೀವು ಉದ್ಧಾರ ಆಗೋದಿಲ್ಲ. ಮದುವೆ ಅನ್ನುವುದು ಸಾಕಷ್ಟು ಬಾರಿ ಯೋಚನೆ ಮಾಡಿ ಪರೀಕ್ಷಿಸಿ ಆಗಬೇಕು. ಅದು ಹೆಣ್ಣಾಗಲಿ ಗಂಡಾಗಲಿ. ಆತುರಕ್ಕೆ, ಜೀವನದ ಭಯಕ್ಕೆ ಅಥವಾ ಇನ್ಯಾರಿಗೋ ಸಮಾಧಾನ ಪಡಿಸಲು ಇಷ್ಟ ಇಲ್ಲದಿದ್ದರೂ ಮದುವೆಯಾಗಿ ಜೀವನ ಪೂರ್ತಿ ನರಕ ಮಾಡಿಕೊಳ್ಳಬೇಡಿ. ಮದುವೆ ನಿಮ್ಮ ಜೀವನಕ್ಕಾಗಿ, ನಿಮಗಾಗಿ ಮಾತ್ರ, ನಿಮ್ಮ ಸಂತೋಷಕ್ಕಾಗಿ ಮಾತ್ರ. ಯಾರೋ ಸಂಬಂಧಿಕರು ಹೇಳುತ್ತಾರೆ ಅಂತ ಹುಡುಗ ಅಥವಾ ಹುಡುಗಿಯನ್ನು ತುಂಬ ಒಳ್ಳೆಯವರು ಮದುವೆ ಮಾಡಿ ಏನೂ ತೊಂದರೆ ಇಲ್ಲ, ಹುಡುಗಿ ಬಗ್ಗೆ ನಾನು ಗ್ಯಾರಂಟಿ, ಹುಡುಗನ ಬಗ್ಗೆ ನಾನು 100% ಗ್ಯಾರಂಟಿ ಕೊಡ್ತೀನಿ, ನೀವು ಮದುವೆ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ಎಚ್ಚರಿಕೆ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇವ್ರು ಯಾರೂ ಬರೋದಿಲ್ಲ. ನಿಮ್ಮ ದಾಂಪತ್ಯ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಣ್ಣಾರೆ ನೋಡುತ್ತೀರಾ. ಹಾಗಾದರೆ ಯಾವ ರೀತಿ ಗುಣಲಕ್ಷಣ ಇರುವಂತಹ ಹುಡುಗಿಯನ್ನು ಮದುವೆಯಾಗಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆಗಳು, ಮದುವೆಯ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ, ವಿಚ್ಛೇದನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಪಂಡಿತರು, ದೈವಜ್ಞರು, ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ ನೋಡಿ. ಹೆಣ್ಣು ಅಂದರೆ ಸಂಸಾರದ ಕಣ್ಣಾಗಿರಬೇಕು. ಮನೆಯ ಬಗ್ಗೆ ಗೌರವ, ಪ್ರೀತಿ, ಕಾಳಜಿ ಇರಬೇಕು. ಹಿರಿಯರನ್ನು ನೋಡಿದರೆ ತುಂಬ ಗೌರವಿಸುವಂತೆ ಇರಬೇಕು. ಸಾಂಸಾರಿಕ ಜೀವನದಲ್ಲಿ ತನ್ನ ಮನೆಯಲ್ಲಿ ನಡೆಯುವ ಯಾವುದೇ ರೀತಿಯ ಜಗಳ ಗಲಾಟೆಗಳನ್ನು ಬೇರೆಯವರಿಗೆ ಆಗಲಿ ತನ್ನ ತವರು ಮನೆಗೆ ಆಗಲಿ ಹೇಳುವಂತೆ ಇರಬಾರದು. ಬದಲಿಗೆ ಅದನ್ನು ಸರಿಪಡಿಸುವ ಗುಣ ಇರಬೇಕು. ಕೂಡು ಕುಟುಂಬದಲ್ಲಿ ಯಾವುದೇ ತೊಂದರೆ ಇದ್ದರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸುವ ಶಕ್ತಿ, ತಾಳ್ಮೆ, ಜಾಣ್ಮೆ ಆಕೆಯಲ್ಲಿ ಸದಾ ಇರಬೇಕು. ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡುವ ದೃಷ್ಟಿ ಆಕೆಯಲ್ಲಿ ಸದಾ ಇರಬೇಕು. ತವರು ಮನೆಯಲ್ಲಿ ತಂದೆ ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಹಾಗೆಯೇ ಗಂಡನ ತಂದೆ ತಾಯಿಯನ್ನು ಅಷ್ಟೇ ಪ್ರೀತಿ ಗೌರವದಿಂದ ನೋಡಿಕೊಳ್ಳಬೇಕು. ಹಾಗಾದರೆ ಯಾವ ಗುಣಲಕ್ಷಣಗಳು ಇರಬಾರದು ಅಂತ ನೋಡೋದಾದರೆ, ಮದುವೆಗೂ ಮೊದಲು ಆಕೆ ಸೋಂಬೇರಿಯಾಗಿ ಇರಬಾರದು. ಪೂಜೆ ಪುನಸ್ಕಾರಗಳ ಮೇಲೆ ನಂಬಿಕೆ ಇಲ್ಲದೆ ಇಷ್ಟ ಬಂದ ಹಾಗೆ ಮಲಗುವುದು, ಇಷ್ಟ ಬಂದ ಹಾಗೆ ಎದ್ದು ಸ್ನಾನ ಮಾಡುವುದು, ಯಾವಾಗಲೂ ಶೋಕಿ ಮಾಡಿಕೊಂಡು ತಂದೆ ತಾಯಿಯರಿಗೆ ಬೈದು ದುರಹಂಕಾರದ ವರ್ತನೆ ಮಾಡಿಕೊಂಡು ಹೇಳಿದ ಹಾಗೆ ಕೇಳದೆ ನಿಮ್ಮ ಮನೆಯಲ್ಲಿ ಜಗಳ ಆಡುವಂಥದ್ದು ಇರುವ ಹೆಂಗಸರನ್ನು, ಹೆಣ್ಣು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗಿಬಿಡಿ. ಯಾವಾಗಲೂ ಗಂಡನ ಮೇಲೆ ಕಿತ್ತಲು ಹೇಳಿಕೊಂಡು ಕೆಟ್ಟದಾಗಿ ಮಾತುಗಳನ್ನು ಆಡಿಕೊಂಡು ಮನೆಯವರ ನೆಮ್ಮದಿ ಹಾಳು ಮಾಡುವಂತಹ ಹೆಣ್ಣು ಮಕ್ಕಳು ಒಂದು ವೇಳೆ ನೀವು ಮದುವೆ ಆದರೆ ನೀವು ಜೀವನ ಪೂರ್ತಿ ಘೋರ ನರಕವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾದರೆ ಒಳ್ಳೆಯ ಹುಡುಗಿ ಹೇಗೆ ಗೊತ್ತಾಗುತ್ತೆ, ನಮಗೆ ಸಿಗ್ತಾರಾ ಅಂತ ಹೇಳೋದಾದರೆ ಜಾತಕದ ವಿಮರ್ಶೆಗಳು. ಹೌದು ವೀಕ್ಷಕರೇ, ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ನಿಮ್ಮ ಜಾತಕವನ್ನು ಕೊಟ್ಟು ತಿಳಿಸಿ, ಆಮೇಲೆ ನೋಡಿ ಎಂತಹ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಅವರೇ ನಿರ್ಧರಿಸಿಕೊಡುತ್ತಾರೆ.